ನಮಸ್ತೆ, ನಾನು ನಿಮ್ಮ ಸಿದ್ಧ ಕಸ್ತೂರಿ ತನಯ. ಇವತ್ತು 3ನೇ ಅಧ್ಯಾಯವಾದ ವ್ಯವಹಾರ ಪರಿಸರದ ಬಹು ಆಯ್ಕೆ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಮೊದಲನೇದ್ದು, ಈ ಕೆಳಗಿನವುಗಳಲ್ಲಿ ಯಾವುದು ವ್ಯವಹಾರ ಪರಿಸರದ ಲಕ್ಷಣವಲ್ಲ? ವ್ಯವಹಾರದ ಪರಿಸರದ ಲಕ್ಷಣ ಅಂತಂದಾಗ ಅನಿಶ್ಚಿತತೆ, ಸಾಪೇಕ್ಷತೆ ಮತ್ತು ಸಂಕೀರ್ಣತೆಗಳು ಬರ್ತಾವೆ. ಇಲ್ಲಿ ನೌಕರರು ಅನ್ನುವಂಥದ್ದು ವ್ಯವಹಾರದೊಳಗೆ ಬರುವುದು, ಹೀಗಾಗಿ ವ್ಯವಹಾರ ಪರಿಸರದ ಲಕ್ಷಣ ಅಲ್ಲ. ಇನ್ನು ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ವ್ಯವಹಾರ ಪರಿಸರದ ಪ್ರಾಮುಖ್ಯತೆಯ ಉತ್ತಮ ಸೂಚಕವಾಗಿರುವುದಿಲ್ಲ? ಅಂದರೆ ವ್ಯವಹಾರ ಪರಿಸರದ ಪ್ರಾಮುಖ್ಯತೆ ಅಲ್ಲ ಅಂತ ಕೇಳ್ದಂಗೆ, ಸೂಚಕವಾಗಿರುವುದಿಲ್ಲ ಅಂತಂದಂಗೆ. ಅವಕಾಶಗಳಿಗೂ ಗುರುತಿಸುವಿಕೆ, ಕಾರ್ಯನಿರ್ವಹಣೆಯನ್ನು ಸುಧಾರಿಸುವುದು, ಕ್ಷಿಪ್ರ ಬದಲಾವಣೆಗಳನ್ನು ಸಮರ್ಥವಾಗಿ ನಿಭಾಯಿಸಲು ಸಹಾಯ ಮಾಡುತ್ತದೆ. ಇವೆಲ್ಲವೂ ಕೂಡ ವ್ಯವಹಾರ ಪರಿಸರದ ಮಹತ್ವ ಅಥವಾ ಪ್ರಾಮುಖ್ಯತೆ ಅಂತ ಹೇಳ್ಬೋದು. ಸಾಪೇಕ್ಷತೆ ಅನ್ನೋದು ವ್ಯವಹಾರ ಪರಿಸರದ ಲಕ್ಷಣ ಆಗಿರ್ತೈತಿ, ಇಲ್ಲೈತಲ್ಲ. ಸೊ 1ನೇ ಕ್ವಶನ್ನಲ್ಲಿ ನೋಡ್ದಂಗೆ ಸಾಪೇಕ್ಷತೆ ಅನ್ನೋದು ಸರಿಯಾದ ಉತ್ತರ. ಇನ್ನು ಉದಾರೀಕರಣ ಎಂದರೆ LPG ಅನ್ನುವಂತಹ 3 ಅಂಶಗಳನ್ನು ನಾವಿಲ್ಲಿ ಗಮನದಲ್ಲಿ ಇಟ್ಕೋಬೇಕು. ಲಿಬರಲೈಜೇಷನ್, ಪ್ರೈವೇಟೈಜೇಷನ್, ಗ್ಲೋಬಲೈಜೇಷನ್. ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಅನ್ನುವಂಥದ್ದು. ಉದಾರೀಕರಣ ಅಂತಂತಂದ್ರೆ ಕಡಿತಗೊಳಿಸಲಾದ ಸರ್ಕಾರಿ ನಿಯಂತ್ರಣ ಮತ್ತು ನಿರ್ಬಂಧಗಳು, ಅಂದ್ರೆ ಉದಾರ ಮನೋಭಾವವನ್ನು ತೋರಿಸುವುದು. ನೀತಿ ನಿರ್ಬಂಧಗಳನ್ನು ಕಡಿಮೆ ಮಾಡಿ ಎಲ್ಲರಿಗೂ ಅವಕಾಶವನ್ನು ಕೊಡುವುದು. ಆರ್ಥಿಕತೆಗಳ ಸಂಯೋಜನೆ ಅಂತಂತಂದ್ರೆ ಇದು ಗ್ಲೋಬಲೈಜೇಷನ್ ಅಂತ ಬರ್ತೈತಿ. ಹೂಡಿಕೆ ಮೇಲಿನ ಹಿಂತೆಗೆತ ಅಂತಂದ್ರೆ ಪ್ರೈವೇಟೈಜೇಷನ್ ಬರ್ತೈತಿ. ಸೊ ಇದು ತಪ್ಪು. ಹೀಗಾಗಿ ಕಡಿತಗೊಳಿಸಲಾದ ಸರ್ಕಾರದ ನೀತಿಗಳು ಮತ್ತು ನಿಯಂತ್ರಣಗಳು ಅಂತ ಹೇಳ್ಬೋದು. ಇನ್ನೊಂದು, ಈ ಕೆಳಗಿನವುಗಳಲ್ಲಿ ಯಾವುದು ನೋಟು ಅಮಾನ್ಯೀಕರಣದ ಲಕ್ಷಣವಲ್ಲ ಅಂತ ಕೇಳ್ಯಾರ. ತೆರಿಗೆ ಆಡಳಿತದ ಕ್ರಮ, ಇದು ಕೂಡ ಹೌದು. ಔಪಚಾರಿಕ ಹಣಕಾಸು ವ್ಯವಸ್ಥೆಯಲ್ಲಿ ಉಳಿತಾಯವನ್ನು ತರುವುದು, ಇದು ಕೂಡ ಹೌದು. ಕಡಿಮೆ ನಗದು ಆರ್ಥಿಕತೆಯ ಅಭಿವೃದ್ಧಿ, ಇದು ಹೌದು. ಇವಿಷ್ಟು ನೋಟು ಅಮಾನ್ಯೀಕರಣಕ್ಕೆ ಸಂಬಂಧಪಡ್ತಾವೆ. ಇಲ್ಲಿ ಸಂಬಂಧಪಡಲಾರದ್ದು ಕ್ಷಿಪ್ರ ಬದಲಾವಣೆಗಳನ್ನು ಸಮರ್ಥವಾಗಿ ನಿಭಾಯಿಸುವುದು ಅಂತ ಹೇಳ್ತಾರೆ. ಇದು ನೋಟು ಅಮಾನ್ಯೀಕರಣದ ಲಕ್ಷಣ ಅಲ್ಲ. ಇನ್ನೊಂದು, ಈ ಕೆಳಗಿನವುಗಳಲ್ಲಿ ಯಾವುದು ಆರ್ಥಿಕ ಪರಿಸರದ ಭಾಗವಾಗಿದೆ? ಆರ್ಥಿಕ ಪರಿಸರ, ಆರ್ಥಿಕ ಅಂದ್ರೆ ಸಾಲ, ಬಡ್ಡಿ, ಬ್ಯಾಂಕ್ ದರ, ಈ ರೀತಿ ಪ್ರಶ್ನೆಗಳಿದ್ದಾಗ ಅವು ಆರ್ಥಿಕ ಪರಿಸರ ಆಗ್ತಾವು. ಇದು ಸಾಮಾಜಿಕ, ಇದು ತಾಂತ್ರಿಕ ಪರಿಸರ ಆಗ್ತದೆ. ಇನ್ನೊಂದು, ಈ ಕೆಳಗಿನವುಗಳಲ್ಲಿ ಯಾವುದು ಸಾಮಾಜಿಕ ಪರಿಸರದ ಉದಾಹರಣೆಯಾಗಿದೆ? ಈಗ ಹೇಳಿಲ್ಲ, ಸಾಮಾಜಿಕ ಪರಿಸರದ ಉದಾಹರಣೆಯನ್ನ ಹುಡುಕೋಣ. ಇಲ್ಲಿ ಡೈರೆಕ್ಟ್ ಆಗಿ ಕುಟುಂಬ ವ್ಯವಸ್ಥೆ ಅನ್ನೋದು ಸಮಾಜ ಮತ್ತು ಸಾಮಾಜಿಕ ಪರಿಸರ ಆಗ್ತೈತೆ. ಆರ್ಥಿಕತೆಯಲ್ಲಿ ಹಣದ ಪೂರೈಕೆ, ಇದು ಆರ್ಥಿಕ ಪರಿಸರ. ಗ್ರಾಹಕರ ರಕ್ಷಣಾ ಕಾಯ್ದೆ, ಇದು ಕಾನೂನಾತ್ಮಕ ಪರಿಸರ. ದೇಶದ ಸಂವಿಧಾನ, ಇದು ಕೂಡ ಕಾನೂನಾತ್ಮಕ ಪರಿಸರ ಆಗ್ತೈತಿ. ಇನ್ನೊಂದು, ವ್ಯವಹಾರ ಪರಿಸರವು ಡ್ಯಾಶ್ ಶಕ್ತಿಯ ಗುಂಪು ಅಂತ ಕೇಳಿದಾಗ ವ್ಯವಹಾರ ಪರಿಸರ 2 ಶಕ್ತಿ, ನಿರ್ದಿಷ್ಟ ಮತ್ತು ಸಾಮಾನ್ಯ. ನಿರ್ದಿಷ್ಟ ಅಂತಂದ್ರೆ ಕಂಪನಿ ಒಳಗಿರುವಂಥದ್ದು, ಸಾಮಾನ್ಯ ಅಂತಂದ್ರೆ ಕಂಪನಿ ಹೊರಗಿರುವಂಥದ್ದು. ಹೀಗಾಗಿ 2 ಶಕ್ತಿಗಳ ಗುಂಪಾಗಿದೆ. ಇನ್ನೊಂದು, ಈ ಕೆಳಗಿನವುಗಳಲ್ಲಿ ಯಾವುದು ಆರ್ಥಿಕ ಪರಿಸರದ ಉದಾಹರಣೆ? ಆರ್ಥಿಕ ಅಂದ್ಕೊಳ್ಳೋಣ, ಆಗಲ್ಲ ಏನು ಹೇಳಿನಿ, ಹಣ, ಬ್ಯಾಂಕ್ ದರ, ಆದಾಯ, ಇಂಥವೆಲ್ಲ ಹೇಳಿನಿ. ಸೊ ಹೀಗಾಗಿ ಆದಾಯದ ಮಟ್ಟ ಅನ್ನೋದು ಏನಕ್ಕೈತಿ, ಆರ್ಥಿಕ ಪರಿಸರ ಆಗ್ತೈತಿ. ಇನ್ನೊಂದು, ವ್ಯವಹಾರ ಪರಿಸರದ ಯಾವ ಅಂಶವು ಜನರ ನಂಬಿಕೆ, ಮೌಲ್ಯ ಮತ್ತು ಪದ್ಧತಿಗಳನ್ನು ಸೂಚಿಸುತ್ತದೆ? ಜನರು ನಂಬಿಕೆ, ಮೌಲ್ಯ ಅಂತ ಬಂದಾಗ ಡೈರೆಕ್ಟ್ ಆಗಿ ಸಾಮಾಜಿಕ ಪರಿಸರ, ಸಮಾಜದ ವ್ಯಕ್ತಿಗಳ ಮೌಲ್ಯ, ಪದ್ಧತಿ, ಆಚಾರ ವಿಚಾರಗಳಲ್ಲಿ ಬರ್ತವೆ. ಇನ್ನು ಗ್ರಾಹಕರ ಆದ್ಯತೆಯಲ್ಲಿನ ಬದಲಾವಣೆಯು ವ್ಯವಹಾರದ ಡ್ಯಾಶ್ ಮೇಲೆ ಪ್ರಭಾವ ಬೀರುತ್ತದೆ. ಗ್ರಾಹಕರ ಆದ್ಯತೆ ಅಂತಂದ್ರೆ ಬೇಡಿಕೆ ಮತ್ತು ಪೂರೈಕೆ. ಇಲ್ಲಿ ತಂತ್ರಜ್ಞಾನ ಅಲ್ಲ, ಬಂಡವಾಳ ಬರಂಗಿಲ್ಲ, ಕಾನೂನು ಬರಂಗಿಲ್ಲ. ಆದ್ಯತೆ ಅಂತಂದ್ರೆ ಬೇಡಿಕೆ ಮತ್ತು ಪೂರೈಕೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇನ್ನೊಂದು, ನೀತಿಯಲ್ಲಿನ ಬದಲಾವಣೆಯು ಡ್ಯಾಶ್ ಪರಿಸರದ ಉದಾಹರಣೆಯಾಗಿದೆ. ಸರ್ಕಾರದ ವ್ಯಕ್ತಿಗಳ ನೀತಿ, ಸರ್ಕಾರದ ರಚನೆ, ಇಂಥವೆಲ್ಲ ಬಂದಾಗ ನಾವು ಡೈರೆಕ್ಟ್ ಆಗಿ ರಾಜಕೀಯ ಪರಿಸರಕ್ಕೆ ಹೋಗಬೇಕು. ಇನ್ನೊಂದು, ಜೂನ್ 2023 ಮತ್ತು 24 ಮಧ್ಯದಲ್ಲಿ ಒಂದು ವರದಿಯು ಭಾರತದ ರಫ್ತು ಶೇಕಡ 2.47 ಏರಿಕೆಯಾಗಿದೆ, ಆದರೆ ಆಮದು ಶೇಕಡ 5.04 ಏರಿಕೆಯಾಗಿದೆ.
ಎಂದು ತಿಳಿಸಿದೆ. ಇಲ್ಲಿ ಸಂಬಂಧಪಟ್ಟ ವ್ಯವಹಾರ ಪರಿಸರದ ಆಯಾಮವನ್ನು ತಿಳಿಸಿ. ಯಾವತ್ತು ಹಣಕಾಸಿನ ಬಗ್ಗೆ, ಆಮದು ರಫ್ತು ಶೇಕಡ ಬಗ್ಗೆ ಇಂಥವೆಲ್ಲ ಮಾತಾಡಿದಾಗ, ದರ ಅವೆಲ್ಲ ಬ್ಯಾಂಕು ಬಡ್ಡಿ ಇಂಥವೆಲ್ಲ ಮಾತಾಡಿದಾಗ ಆರ್ಥಿಕ ಆಯಾಮವನ್ನು ನಾವು ಹಾಕಬೇಕು. ಕೋವಿಡ್ ಸಮಯದಲ್ಲಿ ಮಾಸ್ಕ್ ಮತ್ತು PPE ಕಿಟ್ಗಳ ಕಡ್ಡಾಯ ಬಳಕೆಗೆ ಕಾರಣವಾಗುವ ವ್ಯವಹಾರ ಪರಿಸರದ ಸಂಬಂಧಿತ ಆಯಾಮವನ್ನು ಗುರುತಿಸಿ. ಕಡ್ಡಾಯ ಅನ್ನುವಂಥ ಶಬ್ದ, ನಿಷೇಧಿಸಲಾಗಿದೆ ಅನ್ನುವಂಥ ಶಬ್ದವನ್ನು ಮಾಡಿದಾಗ ಕಾನೂನನ್ನು ಮಾಡಿರ್ತಾರೆ, ಅದನ್ನು ಪಾಲನೆ ಮಾಡಬೇಕು. ಹೀಗಾಗಿ ಇದು ಕಾನೂನಾತ್ಮಕ ಪರಿಸರ. ಇನ್ನೊಂದು, ಹೂಡಿಕೆ ಕ್ಷೇತ್ರದಲ್ಲಿ ನೇರ ವಿದೇಶಿ ಹೂಡಿಕೆಯನ್ನು ಭಾರತದ ಸರ್ಕಾರವು ಅನುಮತಿಸಿದ ಸರ್ಕಾರದ ಈ ನೀತಿ ಬದಲಾವಣೆಯು ಯಾವ ಆರ್ಥಿಕ ಸುಧಾರಣೆಗೆ ಕಾರಣವಾಗಿದೆ? ಯಾವತ್ತೂ ಕೂಡ ಉದಾರೀಕರಣ ಅನುಮತಿಸಿದೆ ಅಂತಂದ್ರೆ ಉದಾರ ನೀತಿ ನಿರ್ಬಂಧಗಳನ್ನ ಸಡಿಲ ಮಾಡಿ ಅವ್ರಿಗೆ ಸ್ಥಾಪನೆ ಮಾಡಕ್ಕೆ ಅಥವಾ ಏನೋ ವ್ಯವಹಾರ ಮಾಡಕ್ಕೆ ಅನುಮತಿಯನ್ನು ಕೊಡುವುದಕ್ಕೆ ನಾವು ಉದಾರೀಕರಣ ಅಂತ ಕರಿತೀವಿ. ಇನ್ನೊಂದು, ಮೊಬೈಲ್ ಬಳಕೆಯ ತ್ವರಿತ ಹೆಚ್ಚಳವು ಡ್ಯಾಶ್ ಪರಿಸರದ ಭಾಗವಾಗಿದೆ. ಮೊಬೈಲ್ ಬಳಕೆ ಅಂತಂದಾಗ ಅದು ತಂತ್ರಜ್ಞಾನವನ್ನು ನಾವು ಬಳಕೆ ಮಾಡ್ಕೊಳ್ತೀವಿ, ಹೀಗಾಗಿ ಅದು ತಾಂತ್ರಿಕ ಪರಿಸರ. ಇನ್ನೊಂದು, ಕೊನೆಯದಾಗಿ, ಸರಕು ಮತ್ತು ಸೇವಾ ತೆರಿಗೆಯು ಡ್ಯಾಶ್ ಪರಿಸರಕ್ಕೆ ಸಂಬಂಧಿಸಿದೆ. ಸರಕು ಮತ್ತು ಸೇವಾ ತೆರಿಗೆ ಅನ್ನೋದು ಒಂದು ಕಾನೂನು, ಅದನ್ನು ನಾವೆಲ್ಲರೂ ಪಾಲಿಸಬೇಕು, GST ಅನ್ನುವಂಥದ್ದು. ಹೀಗಾಗಿ ಅದು ಕಾನೂನಾತ್ಮಕ ಪರಿಸರ. ಎಲ್ಲರಿಗೂ ಧನ್ಯವಾದಗಳು.